ಇವತ್ತಿನ ದಿನ ಎಷ್ಟೇ ಬೆಲೆ ಜಾಸ್ತಿ ಆದ್ರೂ ನಾವು ಹಬ್ಬ ಮಾಡಿ ಎಲ್ಲ ನಾಡಿನ ಕರ್ನಾಟಕ ಜನತೆಗೂ ಆಯುಧ ಪೂಜೆ ಆಗೋ ವಿಜಯದಶಮಿ ಹಬ್ಬದ ಸರ್ಕಾರದಿಂದ GST ಅನ್ನೋದು ಸ್ವಲ್ಪ ಕಮ್ಮಿ ಆಗಿದೆ. ಬಟ್ ಸ್ವಲ್ಪ ಬೆಲೆಗಳು ಕಮ್ಮಿ ಆಗಿದೆ. ಹತ್ರ ಒಂದು 100-120 ಜನ ಇದ್ದಾರೆ ನಮ್ಮ ಹತ್ರ. ಪ್ರತಿಯೊಬ್ಬರು ನಮಗೆ ಬೆನ್ನೆಲುಬು. ತುಂಬ ಏನು ಹೇಳೋದು, ಶ್ರೀಮಂತರು ಆಗ್ತಾನೆ ಇದ್ದಾರೆ, ಬಡವರು ಆಗ್ತಾನೆ ಇದ್ದಾರೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 15. ವೀಕ್ಷಕರೇ, ನಾನು ಸೈಯದ್. ವೀಕ್ಷಕರೇ, ಎಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ದಸರಾ ಹಬ್ಬ ತುಂಬಾ ಅದ್ದೂರಿಯಾಗಿ ಎಲ್ಲಾ ಕರ್ನಾಟಕದಲ್ಲಿ ಆಚರಿಸ್ತಾ ಇದ್ದಾರೆ. ಇದೇ ತರ ನಮ್ಮ ಬೆಂಗಳೂರಲ್ಲಿನೂ ತುಂಬಾ ಜನ ತುಂಬಾ ಅದ್ದೂರಿಯಾಗಿ ಆಚರಿಸ್ತಾ ಇದ್ದಾರೆ. ಇದೇ ತರಹ ಹೆನ್ನೂರ್ ಮೇನ್ ರೋಡ್ ಬೈರೇಶ್ವರ ಏರಿಯಾದಲ್ಲಿ ಸೋಷಿಯಲ್ ವರ್ಕರ್ ಹಾಗೂ ಬಿಜೆಪಿ ಲೀಡರ್ HM ಮುರಳೀಗೌಡ ಅವರು ದಸರಾ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿದ್ದಾರೆ. ಬನ್ನಿ ಅವ್ರ ಹತ್ರ ಮಾತಾಡೋಣ. ಎಲ್ರಿಗೂ ನಮಸ್ತೆ. ಮೊದಲಿಗೆ ನಾಡಿನ ಜನತೆಗೆ ದಸರಾ ಹಾಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು. ನಮ್ಮ ಸ್ಕೈಲಾನ್ ಎಸ್ಟೇಟ್ಸ್ ಅಂತೇಳಿ ನಮ್ದೊಂದು ಡೆವಲಪ್ಮೆಂಟ್ ಕಂಪ್ನಿ ಇದೆ. ಹಾಗೆ ನಮ್ದು RR ಕನ್ಸ್ಟ್ರಕ್ಷನ್ ಅಂತ ಕನ್ಸ್ಟ್ರಕ್ಷನ್ ಗ್ರೂಪ್ ಇದೆ. ಸೊ ಇವತ್ತಿನ ದಿನ ಎಷ್ಟೇ ಬೆಲೆ ಜಾಸ್ತಿ ಆದ್ರೂ ನಾವು ಹಬ್ಬ ಮಾಡಲೇಬೇಕು. ಸೊ ಅದರಲ್ಲಿ ಯಾವುದು ಮಿಸ್ ಮಾಡ್ಲಿಕ್ಕೆ ಆಗ್ತಾನೆ ಇಲ್ಲ. ಸೊ ಇವತ್ತಿನ ದಿನದಲ್ಲಿ ಪ್ರತಿಯೊಂದು ಬೆಲೆನೂ ಜಾಸ್ತಿ ಆಗಿದೆ. ಸೊ ಇತ್ತೀಚೆಗೆ ಕೇಂದ್ರ ಸರ್ಕಾರದಿಂದ GST ಅನ್ನೋದು ಸ್ವಲ್ಪ ಕಮ್ಮಿ ಆಗಿದೆ. ಬಟ್ ಸ್ವಲ್ಪ ಬೆಲೆಗಳು ಕಮ್ಮಿ ಆಗಿದೆ. ಈಗ ಸ್ವಲ್ಪ ಜನತೆಗೆ ಏನೇ ಇಶ್ಯೂ ಇದ್ರೂ ಹಬ್ಬ ಅಂತೂ ಆಚರಣೆ ಮಾಡೋದು ಯಾವುದೇ ಕಾರಣಕ್ಕೂ ತಪ್ಪಿಸೋದಿಲ್ಲ. ಸರ್, ನಿಮ್ ಕಡೆಯಿಂದ ಜನರಿಗೆ ಏನೆಲ್ಲ ಸೋಷಿಯಲ್ ವರ್ಕ್ ಆಗುತ್ತೆ ಸರ್? ಆದಷ್ಟು ಜನಗೆ ಇರೋರು ಸ್ವಲ್ಪ ಇಲ್ದಿದ್ದವ್ರಿಗೆ ಹೆಲ್ಪ್ ಮಾಡಿದ್ರೆ ಒಳ್ಳೇದು. ಇವತ್ತಿನ ದಿನ ಏನು ನಡೀತಾ ಇದೆ ಅಂತ ನಿಮಗೆ ಗೊತ್ತಿದೆ. ತುಂಬ ಏನು ಹೇಳೋದು, ಶ್ರೀಮಂತರು ಆಗ್ತಾನೆ ಇದ್ದಾರೆ, ಬಡವರು ಆಗ್ತಾನೆ ಇದ್ದಾರೆ. ಸೊ ಮಧ್ಯಮ ವರ್ಗದವರು ಈ ಕಡೆ ಏನು ಮಾಡೋಕ್ಕಾಗದಿರೋ ಪರಿಸ್ಥಿತಿಲಿ ಇವತ್ತು ನಮ್ಮ ನಾಡಿನ ಜನತೆ ಹೋಗ್ತಾ ಇದೆ. ಸೊ ಹಾಗಾಗಿ ಸ್ವಲ್ಪ ಮಧ್ಯಮ ವರ್ಗದವರು ಮತ್ತು ಲೋ ಮಿಡಲ್ ಪೀಪಲ್ ಜನಗಳು ಸ್ವಲ್ಪ ಎಚ್ಚೆತ್ಕೊಂಡು ಏನು ನಡೀತಾ ಇದೆ ಇವತ್ತು, ಸರ್ಕಾರ ಹೇಗೆ ನಡೀತಾ ಇದೆ, ಅವ್ರು ಯಾವ ರೀತಿ ಏನು ಕಾರ್ಯಕ್ರಮಗಳು ರೂಪಿಸ್ತಾ ಇದೆ, ನಮಗೋಸ್ಕರ ಮಾಡ್ತಾ ಇದ್ದಾರಲ್ಲ, ಅವ್ರಿಗೋಸ್ಕರ ಮಾಡ್ತಾ ಇದ್ದಾರೆ ನೋಡಿ ಜನಗಳು ಸ್ವಲ್ಪ ತಿಳುವಳಿಕೆಯಿಂದ ಹೋದ್ರೆ ಭಾರಿ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಏನ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇವತ್ತು ದಸರಾ? ಇವತ್ತು ನಮ್ಮ ವೆಹಿಕಲ್ಸ್ಗೆ ಮತ್ತೆ ನಮ್ಮ ಕನ್ಸ್ಟ್ರಕ್ಷನ್ ಇದರಲ್ಲಿ ಎಲ್ಲ ಕೆಲಸ ಮಾಡುತ್ತಾ ಇರೋರಿಗೆಲ್ಲ ಪೂಜೆ ಮಾಡಿ, ಎಲ್ಲರೂ ಅವ್ರ ಪದ್ಧತಿ ಏನಿದೆ ಆ ಪ್ರಕಾರ ಪೂಜೆ ನಡೀತಾ ಇದೆ. ನಾಳೆ ವಿಜಯದಶಮಿ. ಸೊ ನಾಳೆ ವಿಜಯದಶಮಿಯಿಂದ ನಮ್ಮ ಆಫೀಸ್ ಎಲ್ಲಿದೆ ಅದೆಲ್ಲ ನಾಳೆ ವಿಜಯದಶಮಿ ದಿವಸ ನಾವು ಪೂಜೆ ಮಾಡಿ ಪ್ರತಿ ವರ್ಷ ಹಾಗೆ ನಡ್ಕೊಂಡು. ಸರ್, ನಿಮ್ ಕಂಪನಿಯಲ್ಲಿ ತುಂಬಾ ಜನ ಕೆಲಸ ಮಾಡ್ತಾರೆ, ನಿಮ್ಗೆ ಸಪೋರ್ಟ್ ಮಾಡ್ತಾ ಇರೋ ಬಗ್ಗೆ ಏನ್ ಹೇಳ್ತೀರಾ? ನಮ್ಮಲ್ಲಿ ಏನು ಹೇಳ್ಬೇಕಂದ್ರೆ ಒಂಥರ ಇವರು ನಮಗೆ ಬೆನ್ನೆಲುಬು ಇದ್ದಂಗೆ. ನಮ್ಮ ಜೊತೆಲಿ ಇರೋರಲ್ಲ, ಪ್ರತಿಯೊಬ್ಬರು ಕಾರ್ಮಿಕರು ನಮ್ಮ ಜೊತೆ ಏನಿದ್ದಾರೆ, ಹತ್ರ ಒಂದು 100-120 ಜನ ಇದ್ದಾರೆ ನಮ್ಮ ಹತ್ರ. ಪ್ರತಿಯೊಬ್ಬರು ನಮಗೆ ಬೆನ್ನೆಲುಬು ಇದ್ದಂಗೆ. ಸೊ ಅವ್ರು ಮಾಡೋಂಥ ಅವರೆಲ್ಲ ದುಡಿದ್ರೇನೆ ನಾವು ಒಂದು ಸ್ವಲ್ಪ ಚೆನ್ನಾಗಿರೋದು. ಅವ್ರು ಹೇಗೆ ದುಡ್ಡು ಕೊಡ್ತಾರೆ ನಾವು ಅವ್ರನ್ನ ಹಾಗೆ ಚೆನ್ನಾಗಿ ನೋಡ್ಕೊಂತ ಇದ್ದೀರಿ. ಸೊ ನೀವು ನೋಡ್ತಾ ಇರ್ಬೋದು ನಾವು ಯಾವ ರೀತಿ ಇಲ್ಲಿ ಸಂಭ್ರಮ ಆಚರಣೆ ಮಾಡ್ತಾ ಇದ್ದೀರಿ ಅಂತ. ಸೊ ಪ್ರತಿ ವರ್ಷ ಹೀಗೆ ನಡ್ಕೊಂಡು ಹೋಗ್ತಾ ಇದೆ. ಸೊ ಮುಂದೇನು ಹೀಗೆ ನಡ್ಕೊಂಡು ಹೋಗುತ್ತೆ ಅಂತ ಭಗವಂತನಲ್ಲಿ. ಸರ್, ನೀವು ಮನೆ ಕಟ್ಕೊಡ್ತೀರಾ ಅಲ್ವಾ? ಏನಾದ್ರು ಆಫರ್ಸ್ ಏನಾದ್ರು ಐತೆ ಸರ್? ಇಲ್ಲ ಸರ್, ಹಾಗೆಲ್ಲ ಆಫರ್ಸ್ ಏನೋ ಇವತ್ತಿನ ಬೆಲೆಗಳ ಇರೋದ್ರಿಂದ ನಿಮ್ಗೆ ಏನು ಆಫರ್ ಸಿಗುತ್ತೆ ಏನು ಇರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಏನು ಬೆಸ್ಟ್ ಮಾಡ್ಲಿಕ್ಕಾಗುತ್ತೋ ಕಸ್ಟಮರ್ಸ್ಗೆ ಅಷ್ಟು ಬೆಸ್ಟಲ್ಲಿ ಮಾಡ್ಕೊಡ್ತಾ ಇದ್ದೀವಿ. ಸೊ ನಮ್ಮಲ್ಲಿ ಈಗ ಸುಮಾರು 4-5 ಪ್ರಾಜೆಕ್ಟ್ಸ್ ನಡೀತಾ ಇದೆ. ತುಂಬ ಚೆನ್ನಾಗಿ ನಡೀತಾ ಇದೆ. ಒಳ್ಳೆ ಓನರ್ಸ್ ಇದ್ದಾರೆ. ಸೊ ನಮ್ಗೆ ಒಳ್ಳೆ ಥರ ಸ್ಪಂದನೆ ಮಾಡಿ ಏನು ತೊಂದರೆ ಇದ್ರೆ ಚೆನ್ನಾಗಿ ನಡೀತಾ ಇದೆ. ಸರ್, ಇವತ್ತು ಹಬ್ಬ ಇದೆ, ನಮ್ಮ ಕನ್ನಡಿಗರಿಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಅದೇ ಎಲ್ಲ ನಾಡಿನ ಕರ್ನಾಟಕ ಜನತೆಗೂ ಆಯುಧ ಪೂಜೆ ಆಗೋ ವಿಜಯದಶಮಿ ಹಬ್ಬದ ಶುಭಾಶಯ. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಮುರಳಿ ಅಂತೇಳಿ, ಏನಾಗಿ ಹೆಣ್ಣೂರು. ಭಾಜಪದಲ್ಲಿ ಜವಾಬ್ದಾರಿ ಇದೆ ನನಗೆ. ಇಲ್ಲಿ ಸೋಷಿಯಲ್ ವೆಲ್ಫೇರ್ ಅಲ್ಲಿ ಅಧ್ಯಕ್ಷರಾದ. ತುಂಬಾ